ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋದಲ್ಲಿ ನಾನು ಬರ್ತಾ ಇದ್ದೀನಿ. ಅದು ಏನಂದರೆ, ಲೈವಿನ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಹೇಳಿದ್ರು. ಹಾಗೆ ನನಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ. ಸೊ ನಾನು ಕೂಡ ನಿಮಗೋಸ್ಕರ ತಿಳಿಸೋಣ ಅಂಥೇಳಿ ಬಂದಿದ್ದೀನಿ. ಸೊ ಲೈವಲ್ಲಿ ಒಂದೇ ಒಂದು 4 ಟ್ರಿಕ್ಕನ್ನು ನೀವು ಫಾಲೋ ಮಾಡಿದರೆ ಲೈವ್ ವಾಚಿಂಗ್ ಬರುತ್ತೆ. ಲೈವ್ ವಾಚಿಂಗ್ ಹೇಗೆ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ನಮ್ಮ ಚಾನಲಲ್ಲಿ. ಹಾಗೆ ನಮ್ಮ ಚಾನಲಲ್ಲಿ ನೋಡೋಣ ಹೇಗೆ ನಾವು ಒಂದು ಲೈವ್ ಸ್ಟ್ರೀಮಲ್ಲಿ ವ್ಯೂಸ್ ತರೋದು. ಸೊ ನಾನು ಫಸ್ಟಿಗೆ ಹೇಳ್ತೀನಿ, ಅಂದರೆ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಲೈವಲ್ಲಿ ಜನ ಬಂದೇ ಬರ್ತಾರೆ. ನಿಮ್ಮ ಸಣ್ಣ ಚಾನಲ್ ಆಗಲಿ, ಸ್ಕ್ರೀನ್ ಕಾಸ್ಟ್ ಲೈವ್ ಇದು ಬೆಸ್ಟ್ ಆಫ್ ಆಲ್. ಮತ್ತು ಟುಗೆದರ್ ಲೈವ್, ಎರಡೂ ಲೈವ್ ನಿಮಗೆ ಲೈವಲ್ಲಿ ಜಾಸ್ತಿ ವಾಚರ್ ಬರೋದಂದರೆ ಸ್ಕ್ರೀನ್ ಕಾಸ್ಟಲ್ಲಿ ಬರುತ್ತೆ. ನೀವು ಎಷ್ಟು ಗಂಟೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಫಸ್ಟ್ ಡೇ ನಿಮಗೆ 30-40 ಬರಬಹುದು. ಆಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದರೆ, ಅಷ್ಟೇ ಟೈಮ್ಗೆ ಮಾಡ್ತಾ ಹೋದರೆ 100, 102, 200, 500, 1000 ಹಾಗೆ ಬರ್ತಾ ಹೋಗುತ್ತೆ. ವಾಚವರ್ ವ್ಯೂಸ್ ಬರುತ್ತೆ. ಆವಾಗ ನಿಮ್ಮ ವಾಚವರ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ, ವಾಚವರ್ ಕಂಪ್ಲೀಟ್ ಆಗಿಲ್ಲ ಅಂತ ಯಾವ ಟೆನ್ಷನ್ ಮಾಡ್ಕೊಳ್ಬೇಡಿ. ಸ್ಕ್ರೀನ್ ಕಾಸ್ಟ್ ಲೈವ್ ಹಾಕಿದರೆ ನಿಮ್ಮ ಹತ್ರ 2 ಮೊಬೈಲ್ ಇರಬೇಕು. ಅದು ನೆನ್ಪಿಟ್ಕೊಳ್ಳಿ. 2 ಮೊಬೈಲ್ ಇರಬೇಕು. ಒಂದು ಫೋಟೋನ ಕಾಸ್ಟ್ ಮಾಡಬೇಕಾದ್ರೆ ಕಮೆಂಟ್ಸ್ ನಿಮ್ಗೆ ಅಲ್ಲಿ ಶೋ ಆಗಲ್ಲ. ಸೊ ಇನ್ನೊಂದು ಮೊಬೈಲಿಂದ ಕಮೆಂಟ್ಸನ್ನು ಓದ್ತಾ ಇಲ್ಲ ಕಮೆಂಟ್ಸ್ ರಿಪ್ಲೈ ಮಾಡ್ತಾ ಇದ್ದರೆ ನಿಮಗೆ ವಾಚರ್ ಕೂಡ ಜಾಸ್ತಿ ಬರುತ್ತೆ. ಮತ್ತು ಜನರಿಗೆ ಕೂಡ ಆಸಕ್ತಿ ಇರುತ್ತೆ. ಹೊಸ ನೀವು ಫೋಟೋ ಸ್ಕ್ರೀನ್ ಕಾಸ್ಟ್ ಮಾಡಿದರೆ ಜನರಿಗೆ ಕನ್ನಡ ನುಡಿ ಬಗ್ಗೆ ಆಗಲಿ, ಯಾವ ಒಂದು ಇದು ಟಾಪಿಕ್ ಬಗ್ಗೆ, ಹೊಸ ಟಾಪಿಕ್ ಬಗ್ಗೆ ಮಾಡ್ಕೊಳ್ಳಿ. ಅವಾಗ ಜನರಿಗೆ ವ್ಯೂಸ್ ಬರುತ್ತೆ. ಅಂದರೆ ಅಷ್ಟು ಜನ ಹೈಡಲ್ಲಿ ಬಂದು ಹೋಗ್ತಾರೆ, ಹೈಡಲ್ಲಿ ಬರ್ತಾರೆ. ಕೆಲವರು ಹೈಟ್ ಸಪೋರ್ಟು, ಕೆಲವರು ಕಮೆಂಟ್ ಸಪೋರ್ಟು ಎಲ್ಲ ಇರ್ತಾರೆ. ಹೊಸೊಬ್ಬರೆಲ್ಲ ಬರ್ತಾರೆ. ಅದಕ್ಕೋಸ್ಕರ ಹೇಳೋದು, ದಯವಿಟ್ಟು ನೀವು ಲೈವ್ ಮಾಡಬೇಕಾದ್ರೆ ನಿಮ್ಮ ಒಂದು ಸ್ಕ್ರೀನ್ ಕಾಸ್ಟ್ ಲೈವನ್ನು ಹಾಕಿ. ಹಾಗೆ ಸ್ವಲ್ಪ ಜಾಗೃತರಾಗಿರಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಸ್ಕ್ರೀನ್ ಕಾಸ್ಟ್ ಲೈವಲ್ಲಿ Gmail ID ತೋರಿಸ್ತಾರೆ. Gmail ID, ಫೋನ್ ನಂಬರ್ ಯಾವುದು ಕೂಡ ತೋರಿಸ್ಬೇಡಿ. ಸ್ಕ್ರೀನ್ ಕಾಸ್ಟ್ ಅಂದರೆ ಇಡೀ ನಿಮ್ಮ ಮೊಬೈಲ್ ಸ್ಕ್ರೀನ್ ಕಾಸ್ಟ್ ಆಗುತ್ತೆ. ಮೊಬೈಲಲ್ಲಿ ನೀವು ಏನು ಮಾಡ್ತೀರ, ಲೈವ್ ಟೈಮಲ್ಲಿ ಲೈವಲ್ಲೇ ಇರಿ, ಬಿಟ್ಟು ಎಲ್ಲಿ ಹೋಗಬೇಡಿ. ಹಾಗೆ ಕಾಲ್ ಬಂದರೂ ಕೂಡ ಸ್ವಲ್ಪ ಮ್ಯೂಟಲ್ಲೇ ಇಟ್ಬಿಡಿ. ಯಾಕಂದರೆ ಕಾಲ್ ಎಫೆಕ್ಟ್ ಬೀಳುತ್ತೆ. ಸ್ಕ್ರೀನ್ ಕಾಸ್ಟ್ ಲೈವಲ್ಲಿ ನಿಮ್ಮ ಕಾಲ್ ಇರುತ್ತಲ್ವ, ಅದು ಎಫೆಕ್ಟ್ ಬೀಳುತ್ತೆ. ಅದಕ್ಕೋಸ್ಕರ ನೀವು ಕಾಲನ್ನು ನೀವು ಮಾಡೋದು ಬೇಡ ಒಂದೇ ಹೇಳಿ. ಇಲ್ಲಂದು ಡು ನಾಟ್ ಡಿಸ್ಟರ್ಬಿಗೆ ಕೊಟ್ಟು ವೈಬ್ರೇಷನ್ ಇಡಿ. ಆವಾಗ ನಿಮ್ಮಲ್ಲಿ ವಾಯ್ಸ್ ಕೇಳಿ. ಇಲ್ಲಾಂದರೆ ಕಾಲ್ ಬರಬೇಕಾದ್ರೆ ಮ್ಯೂಟ್ ಇಟ್ಕೊಳ್ಳಿ. ಯಾಕಂದರೆ ಕಾಲ್ ಬಂದರೆ ಕಷ್ಟ ಇದೆ, ಅಲ್ಲಿ ಕಷ್ಟ ಇದೆ, ಲೈವಲ್ಲಿ ಕಷ್ಟ ಇದೆ ಕಾಲ್ ಬಂದು. ಅದಕ್ಕೋಸ್ಕರ ಹೇಳಿದ್ದು ನಾನು. ಸೊ ಸ್ಕ್ರೀನ್ ಕಾಸ್ಟ್ ಲೈವಲ್ಲಿ ಇಷ್ಟಿಷ್ಟು ಟಾಪಿಕ್ಸ್ ಇದೆ. ನಾನು ಹೇಳಿರೋ ಎಲ್ಲ ಟಾಪಿಕ್ಸನ್ನು ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಸ್ಕ್ರೀನ್ ಕಾಸ್ಟ್ ಮಾಡಿದರೆ ಸ್ವಲ್ಪ ಒಳ್ಳೆಯದು ಕೂಡ. ನಿಮಗೆ ಫೇಸ್ ಲೈವ್ ಮಾಡುವ ಅಗತ್ಯ ಇರಲ್ಲ. ಇಲ್ಲ ಹೆಚ್ಚಿನ ಫೇಸ್ ಲೈವ್ ಪಾಪ ಮಾಡಿ ಅವರಿಗೆ ತಲೆ ನೋವು ಸ್ಟಾರ್ಟ್ ಆಗುತ್ತೆ. 4 ಅವರ್ ಕೂಡ ಪಾಪ ಫೇಸ್ ಲೈವ್ ಮಾಡಿ ಕುತ್ಕೊಳ್ಬೇಕು. ಅಷ್ಟು ಕಷ್ಟ ಇದ್ದವರಿಗೆ ಸ್ಕ್ರೀನ್ ಕಾಸ್ಟ್ ಲೈವ್ ತುಂಬ ಬೆಸ್ಟ್. ಜಸ್ಟ್ ಕಮೆಂಟ್ಸ್ ಓದಿ, ಮೆಸೇಜ್ ಓದಿ, ರಿಪ್ಲೈ ಮಾಡಿ ಅಥವಾ ಮಾಡಿ, ಆಮೇಲೆ ಜನ ಬರ್ತಾರೆ. ಹಾಗೆ ನಿಮ್ಮ ಫೋಟೋದಲ್ಲಿರುವಂತಹ ಒಂದು ಅಕ್ಷರಗಳಿರಲಿ, ಕವನಗಳಿರಲಿ, ಎಕ್ಸ್ಪ್ಲನೇಷನ್ ಮಾಡಿ ಅದ್ರ ಬಗ್ಗೆ. ಜನ ಬರ್ತಾರೆ. ನಂದು ಕೂಡ ನಾನು ಪ್ರತಿಯೊಂದು ಪಾಯಿಂಟ್ ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನನ್ನ ಜನ ಅಷ್ಟು ಬಂದಿದ್ದಾರೆ. ಹೈಡಲ್ಲಿ ಇದು ಹೋಗಿದ್ದಾರೆ. ಕೆಲವರು ನಮ್ಮ ಪರಿಚಯದವರು ಕೂಡ ಬಂದಿದ್ದಾರೆ. ಲೈವಿಗೆ ಕಮೆಂಟ್ ಹಾಕಿದ್ದಾರೆ, ಲೈಕ್ ಕೊಟ್ಟಾರೆ. ತುಂಬ ಜನ ಹೈಡಲ್ಲಿ ತುಂಬ ಜನ ಬಂದರೂ ಹೋದರು. ಯಪ್ಪ ರಾಮ, ನನಗೆ ನಂಬಲಿಕ್ಕಾಗಲಿಲ್ಲ. ಅಷ್ಟು ಒಂಥರ ಇದಾಯಿತು. ಆಮೇಲೆ ನನಗೆ ಬೊಬ್ಬೆ ಹಾಕಿ ಸಾಕಾಯಿತು. 4 ಗಂಟೆ ತಾಸು ನಾನು ಬೊಬ್ಬೆ ಹಾಕಿದ್ದೀನಿ. ಬನ್ನಿ ಫ್ರೆಂಡ್ಸ್ ಸಪೋರ್ಟ್ ತಗೊಳ್ಳಿ. ಆಮೇಲೆ ನಾನೇನು ಮಾಡಿದೆ, ಅರ್ಧ ಗಂಟೆ ಹಾಗೆ ಹೇಳಿದೆ. ಆಮೇಲೆ ಇದೆಲ್ಲ ಎಕ್ಸ್ಪ್ಲನೇಷನ್ ಮಾತಾಡೋಕ್ಕೆ ಶುರು ಮಾಡಿದೆ. ಆವಾಗ ಏನಾಯಿತು, 4 ಮೇಲೆ ತಾಸು ಹೋಗಿದ್ದೇ ಗೊತ್ತಾಗಿಲ್ಲ. ಹಾಗೆ ಬೇಗ ನಾನು ಗ್ರೋತ್ ಮಾಡಿಕೊಂಡೆ. ಚಾನಲ್ ಗ್ರೋತ್ ಆಯಿತು. 2K ಅಂತೂ ರೀಚ್ ಆಗಿದೆ. ಸೊ ಇನ್ನು ವಾಚರ್ ಮಾತ್ರ ಬಾಕಿ ರೀಚ್ ಆಗೋಕ್ಕೆ. ಸೊ ವಾಚರಿಗೋಸ್ಕರ ಲೈವು ಅದೆಲ್ಲ ಮಾಡ್ತಾಯಿದ್ದೀನಿ. ನೀವು ಕೂಡ ಬನ್ನಿ ಗಾಯ್ಸ್, ಎಲ್ಲರೂ ಕೂಡ ಬಂದು ನಮ್ಮ ಲೈವಿಗೆ ಸಪೋರ್ಟ್ ಮಾಡಿ. 12 ಗಂಟೆ ಮಧ್ಯಾಹ್ನದಿಂದ 2 ಗಂಟೆ ಲೈವ್ ಇರುತ್ತೆ. ಹಾಗೆ ರಾತ್ರಿ ಸಂಜೆ 5ರಿಂದ 9 ತನಕ ನೇರ ಪ್ರಸಾರ ಸ್ಕ್ರೀನ್ ಕಾಸ್ಟ್ ಲೈವ್ ಇರುತ್ತೆ. ಮಧ್ಯಾಹ್ನ ಟುಗೆದರ್ ಲೈವ್ ಇರುತ್ತೆ 12ರಿಂದ 2 ಗಂಟೆ. ಜಾಯಿನ್ ಆಗೋರು ಜಾಯಿನ್ ಆಗಬಹುದು. ಹಾಗೆ ನಮ್ಮ ಒಂದು ಚಾನಲ್ ಕನೆಕ್ಟ್ ಆಗಿಲ್ಲ ಯಾರು ಕೂಡ ಕನೆಕ್ಟ್ ಆಗಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಲೈವ್ ಸಿಗುತ್ತೆ ನಿಮಗೆ. ಲೈವ್ ಸಿಗಬೇಕಾದ್ರೆ ಬನ್ನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಸಿಗೋಣ ನೆಕ್ಸ್ಟ್ ಟೈಮ್. ಅಲ್ಲಿವರೆಗೂ ನೋಡ್ತಾ ಇರಿ ರಜತ್ ವ್ಲಾಗ್ಸ್. ಬೈ ಗಾಯ್ಸ್.